ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಕಳೆದ ತರಗತಿಯಲ್ಲಿ 12/4/2024 ನಿಮಗೆ ಕರೆಂಟ್ ಅಫೇರ್ಸ್ಗಳನ್ನ ಕೊಟ್ಟಿದ್ದೆ. ಇವತ್ತು ಎಸ್ ಟಿಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. 13/4/2024ರಿಂದ 21/4/2024 ಯಾವ ರೀತಿಯಾದಂಥ ಎಕ್ಸಾಮ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಖಂಡಿತ ನಾನು ತುಂಬ ಇಂಪಾರ್ಟೆಂಟ್ ಅನಿಸಿದ್ದನ್ನು ಮಾತ್ರ ನಾನು ಕರೆಂಟ್ ಅಫೇರ್ಸ್ ಕೊಡ್ತಾ ಹೋಗ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಕೊಂಡು ನಾನು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಒಂದ್ಸಾಗಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಈಗ ಸ್ಟಾರ್ಟ್ ಮಾಡೋಣ. ಒಂದ್ಸಾಗಿ ಆಲ್ ಆಫ್ ಯು ವೆಲ್ಕಮ್. ಓಕೆ, 13/4/2024 ಕರೆಂಟ್ ಅಫೇರ್ಸ್ ಯಾವುದೇ ರೀತಿಯಂಥ ಒಂದು ಮುಖ್ಯವಾದ ಕರೆಂಟ್ ಅಫೇರ್ಸ್ ಇರಲಿಲ್ಲ. ಸೊ ಹಾಗಾಗಿ 14/4/2024 ಭಾನುವಾರದಿಂದ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಸೊ ಡೇಟ್ ಕಂಟಿನ್ಯೂಟಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಡೇಟ್ಗಳನ್ನು ಹೇಳ್ತಾ ಹೋಗ್ತೀನಿ, ಬಟ್ ಅಲ್ಲಿ ಕರೆಂಟ್ ಅಫೇರ್ಸ್ ಒಂದು ಇಂಪಾರ್ಟೆಂಟೆನ್ಸ್ ಇಲ್ಲದ ಸಂದರ್ಭದಲ್ಲಿ ಆಸ್ ಇಟ್ ಈಸ್ ಇಂದ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಎಲೆಕ್ಷನ್ ಇರೋದರಿಂದ ಯಾವುದೇ ಸರ್ಕಾರದ ಯೋಜನೆಗಳಾಗಲಿ ಇನ್ನಿತರ ಯಾವುದೇ ಇಂಪಾರ್ಟೆಂಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಆಗಲಿ ಇರೋಲ್ಲ. ಸೊ ಹಾಗಾಗಿ ನಮಗೆ ಏನು ಇಂಪಾರ್ಟೆಂಟ್ ಅನಿಸುತ್ತೋ ಅದು ನೋಟ್ಸ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಇಲ್ಲಿದೆ ನೋಡಿ, ಏನಿದೆ ಪ್ರಶ್ನೆ. 14/4/2024 ಯಾವ ರೀತಿಯಾದ ಕರೆಂಟ್ ಅಫೇರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲನೆಯಲ್ಲಿ ಏನಿದೆ ಅಂದರೆ ಆರೋಗ್ಯ ಪಾನೀಯ ಪಟ್ಟಿ ಏನಿದೆ ಅದರಲ್ಲಿ ಬೋರ್ನ್ವಿಟಾ ಇದಕ್ಕೆ ಕೋಕನ್ನು ಕೊಡಲಾಗಿದೆ. ಅಂದರೆ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಏನವ್ರು ಹೆಲ್ತ್ ಡ್ರಿಂಕ್ಸ್ ಅಂತೇಳಿ ಕೊಡ್ತಾರ, ಆ ಹೆಲ್ತ್ ಡ್ರಿಂಕ್ಸಲ್ಲಿ ಬೋರ್ನ್ವಿಟಾಕ್ಕೆ ಕೋಕನ್ನು ಕೊಡಬೇಕಂತೇಳಿ ಹೇಳಲಾಗ್ತದೆ. ಬೋರ್ನ್ವಿಟನ್ನು ತೆಗೆದಾಕ್ಬೇಕಂತ ಹೇಳಲಾಗ್ತಾಯಿದೆ. ಯಾಕೆ ಬೋರ್ನ್ವಿಟಾ ಸೇರಿ ವಿವಿಧ ಪಾನೀಯಗಳನ್ನು ಆರೋಗ್ಯ ಪಾನೀಯಗಳ ಪಟ್ಟಿಯಿಂದ ತೆಗೆದುಹಾಕುವಂತೆ ಇ ಕಾಮರ್ಸ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ, ಸೂಚನೆಯನ್ನು ಕೊಟ್ಟಿದೆ. ಸೊ ಆರೋಗ್ಯ ಪಾನೀಯ ಕುರಿತು FSS ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ 2006 ಅಡಿ ವ್ಯಾಖ್ಯಾನಿಸಲಾಗಿದೆ. ಸೊ ಆದರೆ ಕೆಲವು ಪಾನೀಯಗಳಲ್ಲಿ ಏನಾಗಿದೆ, ಈ ಸ್ವೀಕಾರಾರ್ಹ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಸಕ್ಕರೆ ಅಂಶ ಇರುವುದರಿಂದ ಸೊ ಇದರ ಬಗ್ಗೆ ರಾಷ್ಟ್ರೀಯ ಮಕ್ಕಳ ರಕ್ಷಣಾ ಆಯೋಗ ನಡೆಸಿದ ತನಿಖೆಯಲ್ಲಿ ಬಯಲಾಗಿದೆ. ಸೊ ಏನು ಒಂದು ಮಾನದಂಡ ಇದೆ, ಆ ಮಾನದಂಡಕ್ಕಿಂತ ಆ ಪ್ರಮಾಣಕ್ಕಿಂತ ಹೆಚ್ಚಿನ ಅಂಶದಲ್ಲಿ ಸಕ್ಕರೆ ಇರೋದನ್ನು ರಾಷ್ಟ್ರೀಯ ಮಕ್ಕಳ ರಕ್ಷಣಾ ಆಯೋಗ ನಡೆಸಿದ ತನಿಖೆಯಲ್ಲಿ ಪತ್ತೆಯಾಗಿದೆ. ಸೊ ಹಾಗಾಗಿ ಇವುಗಳನ್ನು ನಾವು ಆರೋಗ್ಯ ಪಾನೀಯ ಪಟ್ಟಿಯಿಂದ ತೆಗೆದುಹಾಕಬೇಕಂತೇಳಿ ಕೇಂದ್ರ ಸರ್ಕಾರ ಸೂಚಿಸಿದೆ. ಹಾಗಾಗಿ ಅಂತಹ ಪಾನೀಯಗಳನ್ನು ಇ ಕಾಮರ್ಸ್ ಕಂಪನಿಗಳು ತಮ್ಮ ವೇದಿಕೆಗಳಲ್ಲಿರುವ ಆರೋಗ್ಯ ಪಾನೀಯಗಳ ವಿಭಾಗದಲ್ಲಿ ಪ್ರದರ್ಶಿಸಬಾರದು, ಹೆಲ್ತ್ ಡ್ರಿಂಕ್ಸಲ್ಲಿ ಪ್ರದರ್ಶಿಸಬಾರದು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ. ಜೊತೆಗೆ ಹಾಲಿನ ಉತ್ಪನ್ನ, ಕಾಳುಗಳು ಅಥವಾ ಮಾಲ್ಟ್ ಆಧಾರಿತ ಪಾನೀಯಗಳನ್ನು ಇ ಕಾಮರ್ಸ್ ವೇದಿಕೆಗಳಲ್ಲಿ ಆರೋಗ್ಯ ಪಾನೀಯಗಳು, ಶಕ್ತಿವರ್ಧಕ ಪೇಯಗಳೆಂದು ಪ್ರದರ್ಶನ ಮಾಡದಂತೆ ಇ ಕಾಮರ್ಸ್ ಕಂಪನಿಗಳಿಗೆ ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಸೂಚಿಸಿದೆ. ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಸೂಚಿಸಿದೆ. ಓಕೆ, ಸೊ ಏನಾಗ್ತಾಯಿದೆ ಅಂದರೆ ಕೆಲವನ್ನು ಹೆಲ್ತ್ ಡ್ರಿಂಕ್ಸ್ ಅಂತೇಳಿ ಕೊಡ್ತಾ ಇದ್ದಾರೆ, ಬಟ್ ಅವ್ರು ನಿಜವಾದ ಹೆಲ್ತ್ ಡ್ರಿಂಕ್ಸ್ ಆಗಿರೋದಿಲ್ಲ ಅನ್ನೋದನ್ನು ಇ ಕಾಮರ್ಸ್ ಪತ್ತೆ ಹಚ್ಚಿದೆ. ಸೊ ಅವುಗಳನ್ನು ಇನ್ನು ಮುಂದೆ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ಹೆಲ್ತ್ ಡ್ರಿಂಕ್ಸ್ ಪಟ್ಟಿಯಲ್ಲಿ ತೋರಿಸಬಾರ್ದು. ಓಕೆ, ನೆಕ್ಸ್ಟು 67,000 ಕೋಟಿ ಟೆಂಡರ್ HALಗೆ ಸಿಕ್ಕಿದೆ. ಏರೋನಾಟಿಕ್ಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ಸಿಕ್ಕಿದೆ, HALಗೆ. ಸೊ ಯಾವುದಕ್ಕೋಸ್ಕರ, ಸೊ ಇದು ಏನಾಗುತ್ತೆ, ಡಿಫೆನ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವಿಮಾನ ತಯಾರಿಕೆಗೆ ಭಾರತೀಯ ವಾಯುಪಡೆಗೆ ತೇಜಸ್ MK-1A ಸರಣಿಯ 97 ಲಘು ಯುದ್ಧ ವಿಮಾನಗಳನ್ನು ಪೂರೈಸುವುದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಸ್ವಾಮ್ಯದ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ಗೆ ಕೇಂದ್ರ ರಕ್ಷಣಾ ಸಚಿವಾಲಯ ಟೆಂಡರನ್ನು ನೀಡಿದೆ. ಈ ಟೆಂಡರ್ನ ಒಟ್ಟು ಮೊತ್ತ 67,000 ಕೋಟಿ ಆಗಿದೆ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಾನು ಹೇಳ್ತಿದ್ದೀನಿ. ಸೊ ಅವತ್ತು ಏನು ನ್ಯೂಸಲ್ಲಿ ಬಂದಂತಹ ಒಂದು ಹೋರ್ಜುಮ್ ಜಲಸಂಧಿ ಬಗ್ಗೆ, ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಿಯೋಗ್ರಫಿ ರಿಲೇಟೆಡ್ ಆಗಿರುತ್ತೆ. ಹೋರ್ಮುಜ್ ಜಲಸಂಧಿ ಅಥವಾ ಎಲ್ಲಿ ಬರುತ್ತೆ ಇದು ಹೋರ್ಮುಜ್ ಜಲಸಂಧಿ ಅಂದರೆ, ಹೋರ್ಮುಜ್ ಪರ್ಷಿಯನ್ ಗಲ್ಫ್ ಆ್ಯಂಡ್ ಗಲ್ಫ್ ಆಫ್ ಓಮನ್ ನಡುವೆ ಬರುತ್ತೆ ಹೋರ್ಮುಜ್ ಜಲಸಂಧಿ. ಸೊ ಇದು ಜಿಯೋಗ್ರಫಿ ರಿಲೇಟೆಡ್ ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಇನ್ಫಾರ್ಮೇಷನ್. ನೆಕ್ಸ್ಟು 15/4/2024 ಕರೆಂಟ್ ಅಫೇರ್ಸ್ ಇಲ್ಲ. ಸೊ 16/4/2024 ಮಂಗಳವಾರ ಕರೆಂಟ್ ಅಫೇರ್ಸ್ ನೋಡೋಣ. ಸೊ ಸೆಮಿ ಕಂಡಕ್ಟರ್ ಬಗ್ಗೆ ಇದೆ. ಸೆಮಿ ಕಂಡಕ್ಟರ್ ಸ್ಯಾಮ್ಸಂಗ್ ಜೊತೆ ಅಮೇರಿಕ 53,000 ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಓಕೆ, ಟೆಕ್ಸಾಸ್ನಲ್ಲಿ ಕಂಪ್ಯೂಟರ್ ಚಿಪ್ ಉತ್ಪಾದನೆ ಮತ್ತು ಸಂಶೋಧನಾ ಕ್ಲಸ್ಟರ್ ಅಭಿವೃದ್ಧಿಗಾಗಿ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಗೆ 53,000 ಕೋಟಿ ಅಂದರೆ $6.4 ಬಿಲಿಯನ್ ನೆರವು ನೀಡುವ ಒಪ್ಪಂದಕ್ಕೆ ಅಮೇರಿಕ ಅಧ್ಯಕ್ಷರಾದ ಜೋ ಬೈಡನ್ ಅವರ ಆಡಳಿತ ಮುಂದಾಗಿದೆ. ಓಕೆ, ಸೊ ಸೆಮಿಕಂಡಕ್ಟರ್ ಬಗ್ಗೆ. ಓಕೆ, ಸೆಮಿಕಂಡಕ್ಟರ್ ಘಟಕಗಳು ನಮ್ಮ ಭಾರತದಲ್ಲೂ ಆಗ್ತಾಯಿದ್ದಾವೆ. ಸೊ ಯಾವ ಸ್ಟೇಟಲ್ಲಿ ಆಗ್ತಾಯಿದ್ದಾವೆ ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ.
ನೆಕ್ಸ್ಟು ಒಂದು G7 ರಾಷ್ಟ್ರಗಳ ಆತಂಕದ ಬಗ್ಗೆ ವಿಶ್ವ ಭದ್ರತಾ ಮಂಡಳಿ ತುರ್ತು ಸಭೆ ಹಾಗೂ ಚರ್ಚೆ ಬಗ್ಗೆ ಏನು ಆಗ್ತಾಯಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಅನಿಯಂತ್ರಿತ ಪ್ರಕ್ಷುಬ್ಧತೆಗೆ ನಾಂದಿಯನ್ನು ಹಾಕಬೇಕಾಗಿದೆ. ಸೊ G7 ರಾಷ್ಟ್ರಗಳ ಆತಂಕ ಇದೆ, ಇದಕ್ಕೆ ವಿಶ್ವ ಭದ್ರತಾ ಮಂಡಳಿ ಸಂಬಂಧಪಟ್ಟಂಗೆ ತುರ್ತು ಸಭೆಯನ್ನು ಮಾಡಲಾಗಿದೆ, ಚರ್ಚೆಯನ್ನು ಮಾಡಲಾಗಿದೆ. ಯಾವ ವಿಷಯಕ್ಕೆ? ಇಸ್ರೇಲ್ ಮತ್ತು ಇರಾನ್ ನಡೆಯುವ ಯುದ್ಧಕ್ಕೆ. ಓಕೆ, ಇಸ್ರೇಲ್ ಮೇಲೆ ಇರಾನ್ ನಡೆಸಿರುವ ಅಪ್ರೋಚಿತ ಮತ್ತು ನೇರ ಸೇನಾ ದಾಳಿಗೆ G7 ಸಂಘದ ಸದಸ್ಯ ರಾಷ್ಟ್ರಗಳು ಏನು ಮಾಡಿದವೆ? ತೀವ್ರ ಕಳವಳವನ್ನು ವ್ಯಕ್ತಪಡಿಸಿವೆ. ಈ ಬೆಳವಣಿಗೆಯು ಮಧ್ಯಪ್ರದೇಶದ ಪ್ರಾದೇಶಿಕ ಮಟ್ಟದಲ್ಲಿ ಅನಿಯಂತ್ರಿತ ಮಧ್ಯಪ್ರಾಚ್ಯದ ಪ್ರಾದೇಶಿಕ ಮಟ್ಟದಲ್ಲಿ ಅನಿಯಂತ್ರಿತ ಪ್ರಕ್ಷುಬ್ಧಕ್ಕೆ ನಾಂದಿ ಆಗಬಹುದೇ ಎಂದು ಆತಂಕವನ್ನು ವ್ಯಕ್ತಪಡಿಸಿದವು ಯಾವ G7 ರಾಷ್ಟ್ರಗಳು. ಜೊತೆಗೆ ಬಿಗುವಿನ ಸ್ಥಿತಿ ಶಮನಗೊಳಿಸಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು UNGC ಶಾಶ್ವತ ಸದಸ್ಯ ರಾಷ್ಟ್ರಗಳ ತುರ್ತು ಸಭೆಯನ್ನು ನ್ಯೂಯಾರ್ಕಲ್ಲಿ ನಡೆಸಿದ್ದು ವಸ್ತುಸ್ಥಿತಿ ಕುರಿತು ಚರ್ಚಿಸಲಾಗಿದೆ. ಓಕೆ, ಸೊ ಅಂತಾರಾಷ್ಟ್ರೀಯ ಕಾಯ್ದೆ ಉಲ್ಲಂಘನೆ ಆಗಿದೆ ಅಂತ ಹೇಳಲಾಗ್ತದೆ. ಇಸ್ರೇಲ್ನ ಮನವಿಗೆ ಸ್ಪಂದಿಸಿರುವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇರಾನ್ ದಾಳಿ ನಂತರ ತುರ್ತು ಸಭೆಯನ್ನು ನಡೆಸಿತು. ಇಸ್ರೇಲ್ ಕೋರಿಕೆಯಂತೆ ಮಧ್ಯಪ್ರಾಚ್ಯದ ಸ್ಥಿತಿಯ ಬಗ್ಗೆ ಚರ್ಚಿಸುವ ಸಭೆ ನಡೆಯಿತು. ಭದ್ರತಾ ಮಂಡಳಿ ಪ್ರಧಾನ ಕಾರ್ಯದರ್ಶಿಯಾದಂಥ ಆ್ಯಂಟೋನಿಯೋ ಗುಟೆರಸ್. ಸೊ ಭದ್ರತಾ ಮಂಡಳಿ ಪ್ರಧಾನ ಕಾರ್ಯದರ್ಶಿಯಾರು ಆ್ಯಂಟೋನಿಯೋ ಗುಟೆರಸ್ ವಸ್ತುಸ್ಥಿತಿ ಕುರಿತು ಸದ್ಯಕ್ಕೆ ಮಾಹಿತಿ ನೀಡಿದರಂತ ವರದಿ ಹೇಳಲಾಗ್ತದೆ. ಇರಾನ್ ಇದರ ದಾಳಿಯು ಅಂತಾರಾಷ್ಟ್ರೀಯ ಕಾಯ್ದೆ ಉಲ್ಲಂಘನೆ, ಜೊತೆಗೆ ಪ್ರಾದೇಶಿಕವಾಗಿ ಅದು ಅಸ್ಥಿರತೆ ಮೂಡಿಸಲಿದೆ ಅಂತ ಹೇಳಲಾಗ್ತಾಯಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಇದನ್ನು ಉಗ್ರ ಸಂಘಟನೆ ಎಂದು ಘೋಷಿಸಬೇಕೆಂದು ಇಸ್ರೇಲ್ ಒತ್ತಾಯಿಸಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಇದನ್ನು ಉಗ್ರರ ಸಂಘಟನೆ ಎಂದು ಘೋಷಿಸಬೇಕಂತ ಇಸ್ರೇಲ್ ಒತ್ತಾಯಿಸ್ತಾ ಇದೆ. ಇರಾನ್ ಏನು ಮಾಡಿಕೊಂಡಿದೆ? ಸಮರ್ಥನೆ ಮಾಡಿಕೊಂಡಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಪತ್ರ ಬರೆದಿರುವ ಇರಾನ್ ದಾಳಿ ನಡೆಸಿದ ತನ್ನ ಕ್ರಮವನ್ನು ಸಮರ್ಥಿಸಿಕೊಂಡಿದೆ. ವಿಶ್ವಸಂಸ್ಥೆ ಒಪ್ಪಂದದ ವಿಧಿ 51 ಅನ್ವಯ ಸ್ವಯಂ ರಕ್ಷಣೆ ಕ್ರಮವಾಗಿ ಈ ದಾಳಿ ನಡೆಸಿದ್ದಾಗಿ ಈ ಪತ್ರದಲ್ಲಿ ತಿಳಿಸಿದೆ. ಅದು ವಿಶ್ವಸಂಸ್ಥೆ ಒಪ್ಪಂದದ ಒಂದು ವಿಧಿ ಇದೆ ಅನ್ನೋದು 51 ಆ ವಿಧಿ ಏನು ಹೇಳುತ್ತಪ್ಪ ಅಂದರೆ ಸ್ವಯಂ ರಕ್ಷಣೆ ಅಂತ ಹೇಳುತ್ತೆ. ಓಕೆ, ಸೊ ಇದರಲ್ಲಿ ಏನು ಇಂಪಾರ್ಟೆಂಟ್ ಅನ್ಸುತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪಲ್ಲಿ? ಸೊ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗಿ, ಯಾಕಂದರೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸನ್ನು ನಾವು ನೋಡುವಾಗ ಸ್ವಲ್ಪ ಇವು ಇಸ್ರೇಲ್ ಇರಾನ್ ಯುದ್ಧ, ಆಮೇಲೆ ವಿಶ್ವ ಭದ್ರತಾ ಮಂಡಳಿ ಸಭೆಗಳು ಏನಾಯಿತು, ಆಮೇಲೆ ಏನು ಹೇಳುತ್ತೆ ವಿಶ್ವಸಂಸ್ಥೆ ವಿಧಿಗಳು, ಜೊತೆಗೆ ಯಾವ ರೀತಿಯಾದಂಥ ಶಮನವನ್ನು ಬಿಕ್ಕಟ್ಟನ್ನು G7 ರಾಷ್ಟ್ರಗಳು ಚರ್ಚೆ ಮಾಡಿದವು, ಈ ಥರ ಎಲ್ಲ ಸ್ವಲ್ಪ ನೋಡ್ಕೊಳ್ತಾ ಇರಬೇಕಾಗುತ್ತೆ. ಓಕೆ, ಎಲ್ಲಿ ದಾಳಿ ಆಯಿತು, ಯಾವ ಟೈಮಲ್ಲಿ ದಾಳಿ ಆಯಿತು, ಯಾವ ಥರ ದಾಳಿ ಮಾಡಿದ್ರು ಅದು ಸಹ ನೋಡಬೇಕಾಗುತ್ತೆ. ಸೊ ಇವೆಲ್ಲ ಇಂಟರ್ನ್ಯಾಷನಲ್ ಇಶ್ಯೂಸ್ ಆಗ್ತವೆ. ಓಕೆ, 18/4/2024. ಸೊ 17 ಮತ್ತು ಯಾವುದೇ ರೀತಿ ಕರೆಂಟ್ ಅಫೇರ್ಸ್ ಇಲ್ಲ. ಸೊ 18/4/2024. ಸೊ ಪ್ಯೂರ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇದು. ಇಫ್ಕೋ ಏನು ಮಾಡ್ತಾಯಿದೆ ಇನ್ನು ಮುಂದೆ? ನ್ಯಾನೋ ಯೂರಿಯಾ ಪ್ಲಸ್ಸನ್ನು ತಯಾರಿಕೆ ಮಾಡಲಿದೆ. ನ್ಯಾನೋ ಯೂರಿಯಾ ಗೊತ್ತೇ ಇದೆ. ಸೊ UPSC ಸಾಕಷ್ಟು ಬಾರಿ ಕೇಳ್ತಾ ಇದ್ದೇನೆ ಎಕ್ಸಾಮಲ್ಲಿ ನ್ಯಾನೋ ಯೂರಿಯಾ ಪ್ಲಸ್ ತಯಾರಿಕೆ ಬಗ್ಗೆ ಇಫ್ಕೋ ತಯಾರಿಕೆ ಮಾಡಲಿದೆ. ಇಫ್ಕೋದಿಂದ ನ್ಯಾನೋ ಯೂರಿಯಾ ಪ್ಲಸ್. ಸೊ ಇಫ್ಕೋ ಸಂಸ್ಥೆಯ ಸಹಯೋಗದಡಿ ದ್ರವ ರೂಪದ ನ್ಯಾನೋ ಯೂರಿಯಾ ಪ್ಲಸ್ ತಯಾರಿಕೆಯನ್ನು ಆರಂಭಿಸಲಾಗುವುದೆಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇದು ನ್ಯಾನೋ ಯೂರಿಯಾದ ಸುಧಾರಿತ ಮಾದರಿ. ಅದು ನ್ಯಾನೋ ಯೂರಿಯಾ ಪ್ಲಸ್. ಇದರಲ್ಲಿ 16% ಸಾರಜನಕ ಅಂಶವಿದ್ದು ಬೆಳೆಗಳಿಗೆ ನಿರ್ಣಾಯಕ ಹಂತದಲ್ಲಿ ಬೇಕಾದ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಜೊತೆಗೆ ಮುಂದಿನ 3 ವರ್ಷ ಇದನ್ನು ತಯಾರಿಸಿದೆ ಅಂತ ಹೇಳಲಾಗ್ತಾಯಿದೆ. ನೆಕ್ಸ್ಟ್ 2024-25 ಎಕನಾಮಿಕ್ ರಿಲೇಟೆಡ್ ನೋಡಿ. ಇದು 2024-25 ಹಣಕಾಸು ವರ್ಷದಲ್ಲಿ GDP ಬೆಳವಣಿಗೆ 6.8% ಪ್ರಗತಿ ನಿರೀಕ್ಷೆ ಇದೆ. ಸೊ ಭಾರತ ಬಲಿಷ್ಠ ಸಾಧಕ ರಾಷ್ಟ್ರ ಅಂತೇಳಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳಿದೆ. ಇಡೀ ವಿಶ್ವದಲ್ಲಿಯೇ ಭಾರತವು ಬಲಿಷ್ಠ ಸಾಧಕ ರಾಷ್ಟ್ರಗಳ ಪೈಕಿ ಒಂದಾಗಿದ್ದು 2024-25 ಆರ್ಥಿಕ ವರ್ಷದಲ್ಲಿ ದೇಶದ GDP ಬೆಳವಣಿಗೆ 6.8% ಪ್ರಗತಿ ಕಾಣಲಿದೆ ಅಂತೇಳಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಅಂದಾಜಿಸಿದೆ. ಸೊ ಟೈಮ್ಸ್ ನಿಯತಕಾಲಿಕದಲ್ಲಿ 100 ಪ್ರಭಾವಿಗಳಲ್ಲಿ ಸಾಕ್ಷಿ ಆಲಿಯಾ ಇದ್ದಾರೆ. ಸೊ ಸಾಕ್ಷಿ ಅವರು ಕ್ರೀಡಾಪಟುಗಳು, ಆಲಿಯಾ ಅವರು ಬಾಲಿವುಡ್ ನಟಿ. ಸೊ ಭಾರತೀಯ ಕುಸ್ತಿಪಟ ಒಲಿಂಪಿಕ್ ಪದಕ ವಿಜೇತ ಸಾಕ್ಷಿ ಮಲ್ಲಿಕ್ ಅವರು ಟೈಮ್ಸ್ ನಿಯತಕಾಲಿಕ ಪ್ರಕಟಿಸಿರುವಂತಹ 2024 100 ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಬಾಲಿವುಡ್ ನಟಿ ಆಲಿಯಾ ಭಟ್ ಸಹ ಇದ್ದಾರೆ. ನೆಕ್ಸ್ಟು 19/4/2023 ಶುಕ್ರವಾರ ಕರೆಂಟ್ ಅಫೇರ್ಸ್ ಪ್ಯೂರ್ಲಿ EVS ರಿಲೇಟೆಡ್ ಆಗಿದೆ ಇದು. ಸೊ ಗೂಡು ಕಟ್ಟುವ ತಾಣವನ್ನು ತ್ಯಜಿಸುತ್ತಿರುವ ಹಾರ್ನ್ಬಿಲ್ ಪಕ್ಷಿ. ಸೊ ಇದೊಂದು ರಿಸರ್ಚ್ ನಡೀತಾ ಇದೆ. ಏನು ಗೂಡನ್ನು ಕಟ್ತಾ ಇತ್ತ ಆ ಪ್ಲೇಸಲ್ಲಿ ಹಾರ್ನ್ಬಿಲ್ ಪಕ್ಷಿ ಅದನ್ನು ತ್ಯಜಿಸ್ತಾ ಇದೆ ಅಂತೇಳಿ ಒಂದು ರಿಸರ್ಚ್ ಹೇಳ್ತಾ ಇದೆ. ಸೊ EVS ರಿಲೇಟೆಡಾಗಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದು. ಸೊ ಪಶ್ಚಿಮ ಘಟ್ಟಗಳ 5 ರಾಜ್ಯಗಳಲ್ಲಿ ಈ ವರ್ಷ ಹೆಣ್ಣು ಹಾರ್ನ್ಬಿಲ್ಗಳು, ವಿಶೇಷವಾಗಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ಗಳು ಗೂಡು ಕಟ್ಟುವ ತಾಣಗಳನ್ನು
ತ್ಯಜಿಸುತ್ತಿರುವ ವಿಚಿತ್ರ ವಿದ್ಯಮಾನವನ್ನು ಸಂಶೋಧಕರು ಮತ್ತು ಪಕ್ಷಿ ತಜ್ಞರಿಗೆ ಗೊತ್ತಾಗಿದೆ. ಇದು ಪಕ್ಷಿ ತಜ್ಞರ ಸಂಶೋಧಕರ ಕುತೂಹಲ ಸಹ ಮೂಡಿಸಿದೆ. ಸೊ ಹಾರ್ನ್ಬಿಲ್ ಈ ಪಕ್ಷಿಗಳು ಒಂದರ್ಥದಲ್ಲಿ ಕಾಡಿನ ರೈತರು. ನೋಡಿ, ಹಾರ್ನ್ಬಿಲ್ಗಳು ಒಂದರ್ಥದಲ್ಲಿ ಈ ಪಕ್ಷಿಗಳು ಕಾಡಿನ ರೈತರು ಹೌದು. ಏಕಪ್ಪ ಅಂದರೆ ಅವು ದಿನಕ್ಕೆ 2000ರಿಂದ 3000 ಬೀಜಗಳನ್ನು ಮೂಲ ಮರದಿಂದ 250 ಮೀಟರ್ಗಳಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವು ಹರಡ್ತವೆ. ಸೊ ಹಾಗಾಗಿ ಕಾಡಿನ ರೈತರು. ಸೊ ಬೀಜ ಪ್ರಸರಣ ಹಾಗೂ ಸಸ್ಯಗಳ ಪುನರುತ್ಪಾದನೆ ಅವುಗಳ ಪಾತ್ರ ಪ್ರಮುಖವಾಗಿದೆ. ಸೊ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ 4 ತಿಂಗಳ ಗೂಡು ಕಟ್ಟುವ ಅವಧಿ ಡಿಸೆಂಬರ್ನಲ್ಲಿ ಪ್ರಾರಂಭ ಆಗುತ್ತೆ. ಭಾರತದಲ್ಲಿ 9 ವಿಧದ ಹಾರ್ನ್ಬಿಲ್ ಪಕ್ಷಿಗಳಿದ್ದಾವೆ. ಪಶ್ಚಿಮ ಘಟ್ಟಗಳಲ್ಲಿ ನೋಡಿದರೆ ಮಲ್ಬಾರ್ ಫೈಡ್ ಹಾರ್ನ್ಬಿಲ್ ಇದೆ, ಮಲ್ಬಾರ್ ಗ್ರೇ ಹಾರ್ನ್ಬಿಲ್ ಇದೆ, ಗ್ರೇಟ್ ಹಾರ್ನ್ಬಿಲ್ ಇದೆ, ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಇದೆ. ಸೊ ಈ 4 ಪ್ರಭೇದಗಳು ಕಂಡುಬರ್ತವೆ. ನೆಕ್ಸ್ಟು ಸೊ ನೋಡಿ, ಇದು US ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ನೋಟ್ಸ್ ಮಾಡ್ಕೊಳ್ಳಿ. ದೇಶೀಯ ತಂತ್ರಜ್ಞಾನದ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ. ಸೊ ಇದು ಸಹ ಡಿಫೆನ್ಸ್ ರಿಲೇಟೆಡ್. ದೇಶೀಯ ತಂತ್ರಜ್ಞಾನದ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ. ಓಕೆ, ದೇಶೀಯ ತಂತ್ರಜ್ಞಾನ ಕ್ರೂಸ್ ಕ್ಷಿಪಣಿ ITCM ಪರೀಕ್ಷಾರ್ಥ ಪ್ರಯೋಗವನ್ನು ಒರಿಸ್ಸಾದ ಕರಾವಳಿಯಲ್ಲಿ ಗುರುವಾರ ಯಶಸ್ವಿಯಾಗಿ ನಿರ್ವಹಿಸಲಾಯಿತು ಎಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಘಟನೆ DRDO ತಿಳಿಸಿದೆ. ಸೊ ಚಾಂದಿಪುರದಲ್ಲಿದೆ. ಚಾಂದಿಪುರದಲ್ಲಿರೋ ಸಮಗ್ರ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷಾರ್ಥ ಪ್ರಯೋಗವನ್ನು ನಡೆಸಲಾಯಿತು. ಸೊ 24/2023 ಶನಿವಾರ ಕರೆಂಟ್ ಅಫೇರ್ಸ್ ನೋಡುವಾಗ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗೆ ಅದು ಇಂಟರ್ನ್ಯಾಷನಲ್ ರಿಲೇಟೆಡ್ ಆಗಿರುವಂಥ ಒಂದು ಕರೆಂಟ್ ಅಫೇರ್ಸು. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ ಭಾರತದ ನಿಲುವು ಏನು ವ್ಯಕ್ತಪಡಿಸಿದೆ ಅದು ಸುಧಾರಣೆ ಮಾಡಬೇಕಂತೇಳಿ ಅದಕ್ಕೆ ಅಮೇರಿಕ ಸಹಮತವನ್ನು ಕೊಟ್ಟಿದೆ. ಸೊ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಚಿಂತನೆ 70 ವರ್ಷ ಹಳೆಯದಾಗಿದ್ದು ಸದ್ಯದ ವಸ್ತುಸ್ಥಿತಿ ಬಿಂಬಿಸುವುದಿಲ್ಲ ಎಂಬ ಭಾರತ ನಿಲುವನ್ನು ಅಮೇರಿಕ ಬೆಂಬಲಿಸಿದೆ. ಸೊ G4 ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಶಾಶ್ವತ ಸದಸ್ಯತ್ವ ಪಡೆಯಬೇಕೆಂಬ ನಿಲುವಿಗೆ ಜೋ ಬೈಡನ್ ಆಡಳಿತ ಬೆಂಬಲಿಸಿದೆ ಎಂದು ಅಮೇರಿಕದ ಹಿರಿಯ ರಾಯಭಾರಿ ಅವರು ತಿಳಿಸಿದ್ದಾರೆ. ಹಿರಿಯ ರಾಯಭಾರಿ ಆಗಬೇಕು. ಓಕೆ, ಅಂದರೆ ಇಂಡಿಯಾ ಸಹ ಇನ್ಮೇಲೆ ಭದ್ರತಾ ಮಂಡಳಿಯಲ್ಲಿ ತನ್ನ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ತುಂಬ ಪ್ರಯತ್ನವನ್ನು ಮಾಡುತ್ತದೆ ಶಾಶ್ವತ ಭದ್ರತಾ ಮಂಡಳಿ ಸದಸ್ಯತ್ವಕ್ಕೆ. ಸೊ ಸದ್ಯದಲ್ಲಿ ಸಹ ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸ್ಥಾನವನ್ನು ಪಡೆಯುತ್ತೆ ಅಂತೇಳಿ ವಿದೇಶಾಂಗ ಸಚಿವರು ಸಹ ತಿಳಿಸಿದ್ದಾರೆ. ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕಲ್ ಏರ್ ಟ್ಯಾಕ್ಸಿ ಬಗ್ಗೆ ಇದೆ. ಬೆಂಗಳೂರಿನಲ್ಲಿ ಶೀಘ್ರವೇ ಎಲೆಕ್ಟ್ರಿಕಲ್ ಏರ್ ಟ್ಯಾಕ್ಸಿ ಸೇವೆ ಆರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ದೇಶದಲ್ಲಿ 2026 ವೇಳೆಗೆ ಎಲೆಕ್ಟ್ರಿಕಲ್ ಏರ್ ಟ್ಯಾಕ್ಸಿ ಸೇವೆ ಆರಂಭಿಸಲು ಇಂಡಿಗೋ ಕಂಪನಿ ಮಾತೃ ಸಂಸ್ಥೆಯಾದಂಥ ಎಂಟೈರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಮತ್ತು ಅಮೆರಿಕದ ಆರ್ಚರ್ ಏವಿಯೇಷನ್ ಜಂಟಿಯಾಗಿ ಸಿದ್ಧತೆ ನಡೆಸಿದ್ದಾವೆ. ಇನ್ಮೇಲೆ ನಾವು ಎಲೆಕ್ಟ್ರಿಕಲ್ ವಿಮಾನದಲ್ಲಿ ಓಡಾಡ್ಬೋದು. ಸೊ ಪ್ರಥಮ ಬಾರಿಗೆ ಇದು ನವದೆಹಲಿಯ ಕನೌಟ್ ಸ್ಥಳದಿಂದ ಹರಿಯಾಣದ ಗುರುಗ್ರಾಮಕ್ಕೆ ಈ ಸೇವೆ ಆರಂಭ ಆಗ್ತದೆ ಅಂತ ಹೇಳಲಾಗ್ತಾಯಿದೆ. 21/4/2024 ಪ್ಯೂರ್ಲಿ ಹೆಲ್ತ್ ರಿಲೇಟೆಡ್ ಆಗಿರೋ ಕರೆಂಟ್ ಅಫೇರ್ಸ್ ಇದೆ. ವೆರಿ ಇಂಪಾರ್ಟೆಂಟ್ ಇದು. ಮೆದುಳು ಸಂಬಂಧಿ ತೊಂದರೆಗಳು ಹಾಗೂ ಚಿಕಿತ್ಸೆ ಗುಣಮಟ್ಟ ಹೆಚ್ಚಿಸುವ ಉದ್ದೇಶಕ್ಕಾಗಿ ಒಂದು ರಾಷ್ಟ್ರೀಯ ಕಾರ್ಯಪಡೆಯನ್ನು ರಚಿಸಬೇಕಂತೇಳಿ ಕೇಂದ್ರ ನಿರ್ಧಾರವನ್ನು ಮಾಡಿದೆ. ಸೊ ಕೇಂದ್ರ ರಚಿಸಿದೆ. ಸೊ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ರಚಿಸಿದೆ. ಮೆದುಳಿಗೆ ಸಂಬಂಧಿಸಿದ ತೊಂದರೆಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಎಲ್ಲ ಹಂತದವರೆಗೆ ಲಭ್ಯವಿರುವ ಚಿಕಿತ್ಸೆ ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಆರೋಗ್ಯ ಸಚಿವಾಲಯ ರಾಷ್ಟ್ರೀಯ ಮೆದುಳು ಆರೋಗ್ಯ ಕಾರ್ಯಪಡೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ. ರಾಷ್ಟ್ರೀಯ ಮೆದುಳು ಆರೋಗ್ಯ ಕಾರ್ಯಪಡೆ ರಚಿಸಿದೆ. ರಾಷ್ಟ್ರೀಯ ಮೆದುಳು ಆರೋಗ್ಯ ಕಾರ್ಯಪಡೆ ಈ ಕುರಿತು ಸಚಿವಾಲಯ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದೆ. ಮೆದುಳು ತೊಂದರೆಗೆ ಸಂಬಂಧಿಸಿದ ಸಾರ್ವತ್ರಿಕವಾಗಿ ಉತ್ತಮ ಚಿಕಿತ್ಸೆ ಒದಗಿಸುವುದು, ಇಂದಿನ ತುರ್ತು ಸಂಭಾವ್ಯ ತೊಂದರೆಯನ್ನು ತಡೆಗಟ್ಟುವುದು, ಲಭ್ಯವಿರುವ ಚಿಕಿತ್ಸೆ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪ್ರಚಾರ ನಡೆಸುವುದು ಹಾಗೂ ಮೆದುಳಿನ ತೊಂದರೆಯಿಂದ ಗುಣಮುಖರಾದವರ ಪುನರ್ವಸತಿ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಈ ಕಾರ್ಯಪಡೆ ರಚಿಸಲಾಗಿದೆ ಅಂತೇಳಿ ತಿಳಿಸಲಾಗ್ತಾಯಿದೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಸೊ ಮೆದುಳಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಅದಕ್ಕೆ ಸಂಬಂಧಪಟ್ಟಂಗೆ ಉತ್ತಮ ಚಿಕಿತ್ಸೆಯನ್ನು ಕೊಡೋದು. ಸೊ ಸಾರ್ವತ್ರಿಕವಾಗಿ ಜೊತೆಗೆ ಇಂದಿನ ತುರ್ತು ಸಂಭವ ತೊಂದರೆ ಏನು ಇಂಪಾರ್ಟೆಂಟ್ ತೊಂದರೆ ಇದೆ ಅದನ್ನು ತಡೆಗಟ್ಟೋದು, ಜೊತೆಗೆ ಲಭ್ಯವಿರುವ ಚಿಕಿತ್ಸೆ ಹಾಗೂ ಮುಂಜಾಗ್ರತಾ ಕ್ರಮದ ಬಗ್ಗೆ ಏನು ಚಿಕಿತ್ಸೆ ಲಭ್ಯ ಇದ್ದಾವೆ ಜೊತೆಗೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪ್ರಚಾರ ನಡೆಸೋದು ಈ ಕಾರ್ಯಪಡೆಯ ಮುಖ್ಯ ಉದ್ದೇಶ. ಹಾಗೆಯೇ ಈ ಮೆದುಳು ತೊಂದರೆಯಿಂದ ಗುಣಮುಖರಾದವರ ಪುನರ್ವಸತಿಗೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಜೊತೆಗೆ ಆ ಉದ್ದೇಶದಿಂದ ಸಹ ಈ ಕಾರ್ಯಪಡೆ ರಚಿಸಲಾಗಿದೆ. ಅವರು ಗುಣಮುಖರಾದ ಅವರ ಪುನರ್ವಸತಿಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಜಿಯೋಗ್ರಫಿ ರಿಲೇಟೆಡ್ ಇಂಡೋನೇಷ್ಯಾದಲ್ಲಿ ಜ್ವಾಲಾಮುಖಿ. ಸೊ ಇಂಡೋನೇಷ್ಯಾದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿದೆ. ಇಂಡೋನೇಷ್ಯಾದ ಸೂಲವೇಸಿ ದ್ವೀಪ ಏನು ಹೇಳ್ತೀವಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕರೆಂಟ್ ಅಫೇರ್ಸು. ಇದು ಜಿಯೋಗ್ರಫಿ ರಿಲೇಟೆಡಾಗಿ ಇಂಡೋನೇಷ್ಯಾದ ಸೂಲವೇಸಿ ದ್ವೀಪ ಪ್ರದೇಶದಲ್ಲಿ ಮೌಂಟ್ ರಾಂಗ್ ಅದರ ಹೆಸರೇನದು ಮೌಂಟ್ ರಾಂಗ್ ಮೌಂಟ್ ಅದು ಅಂತ ರಾಂಗ್ ಮೌಂಟ್ ಅಂದರೆ ರಾಂಗ್ ಮೌಂಟ್ ಅಂತ ಇಟ್ಟಿದ್ದಾರೆ. ಮೌಂಟ್ ರಾಂಗ್ ಜ್ವಾಲಾಮುಖಿ ಕಾರಣದಿಂದಾಗಿ ಈ ಪ್ರದೇಶದಲ್ಲಿ 2100ಕ್ಕೂ ಹೆಚ್ಚು ಮಂದಿಯನ್ನು ಶುಕ್ರವಾರ ಅಂದರೆ ಆ ಟೈಮಲ್ಲಿ ಸುರಕ್ಷಿತ ಪ್ರದೇಶ ಸ್ಥಳಾಂತರಿಸಲಾಗಿದೆ ಅಂತ ಹೇಳಲಾಗ್ತಾಯಿದೆ. ಓಕೆ, ಇಂಡೋನೇಷ್ಯಾದಲ್ಲಿ ಜ್ವಾಲಾಮುಖಿ. ಓಕೆ, ಇಷ್ಟು
ಎಕ್ಸಾಮ್ನೆಟ್ ಕರೆಂಟ್ ಅಫೇರ್ಸು. ಸೊ ಏನಾದರೂ ಹೇಳಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್, ಆಲ್ ಆಫ್ ಯು ಥ್ಯಾಂಕ್ ಯು. ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ 22, 23, 24. ಸೊ ನಾನು ಕೆಲವು ದಿನಾಂಕಗಳನ್ನು ನಾನು ಕರೆಂಟ್ ಅಫೇರ್ಸ್ಗಳು ಕೊಟ್ಟಿಲ್ಲ ಅಂದರೆ ಅವತ್ತು ಯಾವುದೇ ರೀತಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇಲ್ಲ ಅಂತ ಅರ್ಥ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.